ಸುಗ್ರೀವನ ಮರಣವನ್ನು ಕೆರಳಿದ ಸಿಂಹದಂತೆ ಮಹಾಕ್ರೋಧಾವಿಷ್ಟನಾಗಿ ಅವನೇ ಯುದ್ಧಕ್ಕೆ ಬರಬಹುದಲ್ಲ. ಜನನಿ ಅವನಿಂದ ಸಮನ ಭೂಮಿಗೆ ಬರಲಾರನು. ಏಕೆಂದರೆ ಅವನ ಸೈನ್ಯದಲ್ಲಿ ಅದ್ಭುತ ಪರಾಕ್ರಮಿಗಳಿದ್ದಾರೆ. ಯಾರನ್ನು ಅವನು ಯುದ್ಧಕ್ಕೆ ಕಳಿಸುವನು? ನನಗೆ ಭಯಬ್ರಹ್ಮಪುತ್ರನೆಂಬ ಇದನ್ನು ಸಚಿವನಾಗಿರುವ ಪರಾಕ್ರಮಿಯು ಅವನ ಹೇಳಿಕೆಯಂತೆ ಯಾರನ್ನು ಯುದ್ಧಕ್ಕೆ ಕಳಿಸುವನೋ ತಿಳಿಯದಾಗಿದೆ. ಹರಿಹರವೇ, ಸುರ ಸಂರಕ್ಷಕರಾದ ನಾನಿರುವಲ್ಲಿ ನಿಮ್ಮ ಏಕೆ ಬೇಕು? ರಕ್ಕಸರ ರಕ್ತಕ್ಕಾಗಿ ಕಾಯುತ್ತಾ ಕುಳಿತಿರುವ ನಾನು ದಾನವರನ್ನು ಹಿಂಡನೆ ಪವಿತ್ರವಾದ ಕಮಲವು ಸೂರ್ಯೋದಯವನ್ನು ಕಂಡು ಆಗುತ್ತದೆ. ಮುಂದಿನ ಮಹಾಯುದ್ಧದಲ್ಲಿ ಮಹೋತ್ಸಾಹದಂತೆ ತಾಂಡವಕ್ಕೆ ರಣಚಂಡಿಯಾದ ನನ್ನ ನೋಡಿ ಅದು ಅಲ್ಲಿ ನೋಡಿ ಆವರಿಸುತ್ತ ಬರುತ್ತಿರುವ ಆ ರಾಕ್ಷಸರ ಅಸಲವ ಸೈನ್ಯ ಅವರೇ ಚಂಡಚಾಮುಂಡ ನಮ್ಮ ಮುಖ್ಯ ದಳಪತಿಗಳು, ಅತ್ಯಂತ ಪರಾಕ್ರಮಿಗಳು. ತಾಯಿ, ನನ್ನ ಅಸ್ತ್ರಗಳನ್ನು ಧರಿಸಿ ಸಿದ್ಧರಾಗು. ಅವರಿನ್ನು ಸಮೀಪಿಸುತ್ತಿರುವರು. ನಿನ್ನ ಮಕ್ಕಳ ಮಲಗಿಸುವೆ ಮೃತ್ಯುವಿನ ಎಲ್ಲವೋ ಹರಿದಿಡುವ ಭೀಕರ ಶರವು ದುರಾತ್ಮ ನಿನ್ನ ಆಯುಷ್ಯದ ಪಾತ್ರೆಯು ತುಂಬುತ್ತಾನೆ. ಎಲ್ಲವೋ ರಕ್ಕಸ ಕಂದಾಯ ಕಷ್ಟ ಕಾವ್ಯದಶಿ ಸಹಸ್ರಾಣಿ ಸರ್ವಾತ್ಮ ಎಲ್ಲವೋ ಚಂಡನೆ ಸಮಾನವರಾದ ನಿಮ್ಮ ಕುಲವಿನಾಶನಕ್ಕೂ ಹಸ್ತಯೋಗವು ನಿಮಗೂ ಪರಬ್ರಹ್ಮ ಸ್ವರೂಪಿಣಿಯಾದ ನನ್ನ ಬಲವನ್ನು ಮುರಿಯುವುದಕ್ಕೆ ಅದಾವು ಇರಲಿಕ್ಕೆ ಸಾಧ್ಯ. ಸುಮ್ಮನಿಂದಕ್ಕೆ ತೊಲಗು ದುರಾತ್ಮ ಪರಾಕ್ರಮ ನನ್ನ ಶಕ್ತಿಯನ್ನು ತೊಟ್ಟಿದ್ದರು ಒಂದೆರಡು ವ್ಯಕ್ತಿಗಳಾಗ ನಿಮ್ಮ ಪಾಡೇನು ಈ ಕಪಟಿ ವಿಷ್ಣುವಿನ ರಕ್ತದಿಂದ ನನ್ನ ಬೇಕಾಗಿದೆ. ಓ ಪೌರುಷ ಶಾಲೆಯಿಂದಿರುವ ನಿನ್ನ ಅಸ್ತ್ರಗಳ ಮುಂದೆ ಮಹಾಯುದ್ಧದ ಹೋಮವು ಪೂರ್ತಿಯಾಗಬೇಕಾ ಇದೆ. ಅಂದ ಮೇಲೆ ಅಂತಹ ಶಸ್ತ್ರಶಾಸ್ತ್ರಗಳು ನಿನ್ನಲ್ಲಿಲ್ಲ. ಆದ್ದರಿಂದ ಯುದ್ಧ ಬಿಟ್ಟು ಶರಣಾಗತರಾಗು. ಎಲ್ಲವೋ ಈ ಹುತಾತ್ಮೆಯಲ್ಲಿ ಅಸಂಖ್ಯಾತ ದಾನವರ ಜೀವಗಳನ್ನು ಹಾಕಿಟ್ಟುಕೊಡಬೇಕು. ವೈರಿಗಳಾದ ನಿಮ್ಮ ಹೃದಯದಿಂದ ಹೊರಟ ರಕ್ತದ ಒಳ್ಳೆಯದು ಈ ಜಗತ್ತಿನ ಕಣ್ಣಿನಲ್ಲಿ ಕಾಣಿಸಲೇ ಬಿಡಲು. ಎಲೆ ಕುಟಿಲಾದ ಹೆಂಗಸೈ ಮಂತ್ರ ಶಕ್ತಿಯಿಂದ ಹೋಗೊಂಡ ನನ್ನ ಅಸ್ತ್ರಗಳ ಮುಂದೆ ನಿನ್ನ ಶಸ್ತ್ರಚಾರಣ ಮೂಡಿಸಬಲ್ಲೆಯೋ ಅಮೋಘ ಪರಾಕ್ರಮಿಯಾದ ಈ ಚಂಡಾಸುರನನ್ನು ಮತ್ತು ಸುಗ್ರೀವಾಸುರನೆಂದು ಭಾವಿಸಿದೆ. ಈ ಅಮೃತದಂತೆ ಕುಡಿಯುವುದೆಂದು ರಕ್ತಬೀಜಾಸುರನಲ್ಲಿ ಪ್ರತಿಜ್ಞೆ ಮಾಡಿ ಬಂದಿದೆ. ನಿಲ್ಲುವುದಾಗಿ ಎಲ್ಲ ಚಂಡನಿ ನೋಡಿ ಅಬಿರುಗಾಳಿನ ಈ ಅಂಬಿಕಾ ದೇಹವು ಕ್ಷಣಪಡಿಸಿ ನಿನ್ನ ವಾಸಸ್ಥಳವನ್ನು ಸೀಳಿ
ಶೈಕ್ಷಣಿಕದ ತೋಟವನ್ನು ನವ್ಯರಾಜಲ್ಲಿ ಭಾವಿತ ದುರಾತ್ಮ ವ್ಯರ್ಥವಾದ ಚೇಷ್ಟೆಯನ್ನು ಮಾಡುವುದು, ನೀರನ್ನು ಬಗಸಿಯಲ್ಲಿ ಕುಡಿಯಬಾರದು, ಕೈಯಲ್ಲಿ ಚಪ್ಪಾಳೆ ಯಾವ ಪದಾರ್ಥವನ್ನು ಕಾಲಿನಿಂದ ತಿನ್ನಬಾರದು, ಎಷ್ಟೇ ಆತರನಾಗಿದ್ದರೂ ಗಟ್ಟಿಯಾಗಿ ಕೂಡಬಾರದು ಎಂಬ ವೇದಗಳ ತತ್ವವನ್ನು ನೀನರಿ. ನೀನು ಆರ್ಭಟಿಸುತ್ತ ಬಂದರೆ ನಾನು ಎದುರನ್ನು ವ್ಯಕ್ತಿಯ ನೋಡು, ನಿನ್ನ ಅಣ್ಣನಾದ ಚಂಡನ ಸ್ಥಿತಿಯನ್ನು ಹಿಡಿದು ಸುಮ್ಮನೆ ಹಿಂದಕ್ಕೆ ತರಗುವುದು ಆತ್ಮ. ಶಸ್ತ್ರ ದುರಂಧರನಾದ ಅಣ್ಣನನ್ನು ಕೊಂದನೆಂದು ಪೃಥ್ವಿಗೆ ಆಮಂತ್ರಣವನ್ನು ಕೊಟ್ಟು ಕರೆಸಿಕೊಂಡಂತೆ ಪರಾಕ್ರಮ್ಯಾದ ನನ್ನ ಜೊತೆ ನೋಡಿ. ಹಾಗಾದರೆ ಗಗನವನ್ನೇ ನಡಗಿಸುವ ಈ ಚಾಮುಂಡಾಸುರನ ಭೀಕರ ಶರಣ ಕೆಲವೋ ಬರ ಚಾಮುಂಡನೇ ಸಾಕು ಮಾಡುವುದನ್ನ ಕೊಳ್ಳುವಂತ ಹೇಳು. ದೇಶ ದೇಶ ಬಾಂಧ ಸಂತು ದೇಶನ ಬಲಿಯಾಗಿ ಎಂತ ಭಾವ ಸಹೋದ ಜೀವಾಭೀತ ನನ್ನೊಡನೆ ಯುದ್ಧ ಮಾಡಬೇಕಾದರೆ ನಿನ್ನ ಹೆಂಡತಿ ಮಕ್ಕಳು ಮತ್ತು ಬಂದವರ ಆಸೆಯನ್ನು ಮತ್ತು ಅಳಿದಿರುವ ಚಟಾಸುರನ್ನು ನೆನೆದು ಸುಮ್ಮನೆ ಹಿಂದಕ್ಕೆ ಇಲ್ಲವಾದರೆ ಈ ಕೆಳಗಣ್ಣಿನ ಮಾಡಿ ಸಮರ್ಥ ಈ ಚೆನ್ನನ್ನು ಪ್ರಾಣವನ್ನೇ ಕಳೆದುಕೊಳ್ಳು. ಬೇಡ, ಬಂದ ದಾರಿಯನ್ನು ಹಿಡಿದು ಸುಮ್ಮನೆ ಹಿಂದಕ್ಕೆ ತೊಲಗುವುದಾತ್ಮ. ಮಾವತಿನ ಮಂಟಪದಲ್ಲಿ ನಾರಿ ಪರಾಕ್ರಮಿಯಾದ ನನ್ನಲ್ಲಿ ನಿನ್ನ ಹಿತಾಪದೇಶವೇ ಶಕ್ಯವಿಲ್ಲ. ಸಾಗರ ಸಿಟ್ಟಿನಲ್ಲಿ ಬರುತ್ತಿರುವ ತೆರವುಗಳ ಮಹಾಮೇರುವನ್ನು ಎದುರಿಸುವುದು ದುರಾಚಾರಣಿ ನೀನೊಬ್ಬರಕ್ಕೆ ಪಾತಕಿಗಳಾದ ಈ ದೇವತೆಗಳೆಲ್ಲರೂ ಒಮ್ಮೆಲೆ ಕಟ್ಟಿ ಬಾಣಪ್ರಾಗಿಸಿ ಅವುಗಳನ್ನು ಗಂಟು ಕಟ್ಟಿ ನಿಮ್ಮ ಸುರಕುಲದ ಶವಗಳನ್ನು ನಟ್ಟಿ ಶವ ಸಂಸ್ಕಾರ ಮಾಡಲು ಸಿದ್ಧನಿರುವೆ. ಕೆಲವೋ ಚಾಮುಂಡನೇ ಕೇಳು ರಾಜಾನಿ ಮಹಾತ ಪೃಥ್ವಿವರ್ತ ಪಿತುರಾತಾಯ ಪುತ್ರಸ್ಯ ಪಿತಾತಾಯ ಪರಮಪುರುಷ ದುರಾತ್ಮ ಎಂತ ದೊಡ್ಡ ಪದವಿ ಬಂದರು ತಂದೆ ತಾಯಿಗಳ ಹಾಕಾಂಶ ಅವರನ್ನೇ ಮದುವೆ ದೊಡ್ಡ ನೀವಾದ ರಾಕ್ಷಸರು ಬೆಳೆದವರೇನು ಗಂಭೀರ ತತ್ವವನ್ನರಿಯದ ನಿಮ್ಮನ್ನು ಹಾಗೆ ಬಿಟ್ಟರು ಪ್ರಯೋಜನ ಎಲ್ಲ ಇದಕ್ಕೆ ಮಾತಿನ ಮಂಟಪದಲ್ಲಿ ಮಲ ಬಂದು ತೂಗುತ್ತಿರುವ ಸೋರಿ ಎಚ್ಚರಾದು ಸಂಚರದ ನೋಡು. ರಕ್ತ ಬೀಜಾಸುರನೆಂದರೆ ಇಡೀ ಜಗತ್ತೇ ತತ್ತರಿಸದಿರಲಾರರು. ಅಂದ ಮೇಲೆ ಅವರಾದ ನೀನು ನಮ್ಮ ರಕ್ತ ಬೀಜಾಸುರನನ್ನು ವೈರ ಬೆಳೆಸ
ಚಂಡಾಸುರನನ್ನು ಸೇನಾ ನಾಯಕನಾದ ಸುಗ್ರೀವಾಸುರನ್ನು ಸಂಹರಿಸಿದರೂ ಇದೆಲ್ಲವನ್ನು ಮನ್ನಿಸುತ್ತೇನೆ. ನೀನು ನಮ್ಮ ರಕ್ತ ವಿಜಾಸುರನನ್ನು ಹೊರಿಸುವುದಾದರೆ ಇದೆಲ್ಲವನ್ನು ಮನ್ನಿಸುತ್ತೇನೆ. ಮೃತವಾದವಳಿನ ಪ್ರಾಣವನ್ನೇಕೆ ಕಳೆದುಕೊಳ್ಳುವೆ? ಎಲ್ಲವೋ ಚಾಮುಂಡನಿ ರಕ್ತ ಬೀಜನ ಕುಹಕನು ಅವನೆಂತಹ ಪರಾಕ್ರಮಿ ಎದುರು ನನ್ನ ಅಸ್ತ್ರಗಳ ಮುಂದೆ ನಿನ್ನ ಆಟ ನಡೆಯಲಾರ. ನಿನ್ನನ್ನು ಯುದ್ಧ ಭೂಮಿಯಿಂದ ಇದಕ್ಕೆ ಕಳಿಸುವುದೂ ಇಲ್ಲ. ಇದಕ್ಕೆ ನನ್ನನ್ನಿಷ್ಟು ಉದಾಸೀನದಿಂದ ಜರಿಯುತ್ತಿರುವಲ್ಲವೇ? ಹಾಗಾದರೆ ಕೇಳು, ಸಿಡಿಲಿನ ಸ್ವರದ ಶರಶಕ್ತಿಯನ್ನುಂಟು ಮಾಡುವ ಬಾಣವನ್ನು ಪ್ರಯೋಗಿಸುವೆ. ನೋಡಿ ಶರಣಾವ ಠೇಂಕಾರವನ್ನು ಎಲ್ಲವೋ ಚಾಮುಂಡನೇ ಕರ್ಮಫಲವು ಮೂಡಿ ನಿಲ್ಲುವಾಗಲೇ ವಿಧಿಕೊಂಡಿದೆ. ಧರ್ಮ ಇದ್ದವು ಕುಕರ್ಮಿಗಳಾದ ನಿಮಗೆ ಜಯವಾಗಲ್ಲ. ಅದಮ್ಮ ಸಾಗರದ ನಿಟ್ಟಿನಲ್ಲಿ ಬರುತ್ತಿರುವವರೆಗೂ ಮಹಾಪರ್ವತವನ್ನು ಸಾಧ್ಯವಿದೆ. ಹುಲ್ಲು ಕಟ್ಟೆ ಅಂತಿರುವ ನಿಮ್ಮ ಸಹಸ್ರಾರು ಬಾಣಗಳು ನನ್ನನ್ನು ಗದಲಿಸುವುದಕ್ಕೂ ಸಾಧ್ಯವಿದೆ. ನಿನ್ನ ವಕ್ಷಸ್ಥಳವನ್ನು ನಿನ್ನನ್ನು ಯುದ್ಧ ನಿಲ್ಲದಕ್ಕೆ ನಿನ್ನಂತಹ ಪಾಪಿಗಳು ಈ ಭೂಮಿಯಲ್ಲಿರಬಾರದು. ನಿಲ್ಲದಕ್ಕೆ ನಿನ್ನ ಅಸ್ತ್ರವಾಗುವುದಕ್ಕೆ ಗೆದರವೇನೆಂದರಿತೆಯೇ? ಕುಡಿಲತ್ತಲೇ ಇದೋ ಸಹಿಸಿಕೋ. ಈ ಜಗತ್ತಿಗೆ ಪಾಠಿಸುವುದು ನಿಂತುಪ್ಪ ಚಾಮುಂಡಿ ರೂಪವನ್ನು ಧರಿಸಿದ್ದೀನಿ. ಮಾಡು ಯುದ್ಧ ಮಾಡೋ ರಕ್ಕಸ ಅವರ ಉದರವನ್ನು ಹರಿದು ಈ ನೀಚರನ್ನು ಗೆಲ್ಲಲು ಸಾಧ್ಯವೇ? ಚಂಡಿ ಚಾಮುಂಡಿ ರೂಪವನ್ನು ಧರಿಸಿ ಸಮರ್ಪಿಸುತ್ತಾರೆ. ಇಂತಹ ಮದನ್ನು ತಾಯಿ, ನನ್ನ ಸರ್ವಾಪರಾಧವನ್ನು ಮನ್ನಿಸಿ ಶಾಂತಳಾಗು. ಇನ್ನು ಮುಂದೆ ದೇವತರಿಗಾಗಲಿ ದಾನವರಿಗಾಗಲಿ ಮಾನವರಿಗಾಗಲಿ ಇಂಥ ವರಗಳನ್ನು ಕರುಣಿಸಲಾರೆ. ತಾಯಿ, ನಾನೆಷ್ಟು ವಿಧವಾಗಿ ಹೇಳಿದರು ಈ ಪರಶಿವನು ಆ ದಾನವರಿಗೆ ಅಂತಹ ಅದ್ಭುತ ವರಗಳನ್ನು ಕರುಣಿಸಿ ನಮ್ಮನ್ನಲ್ಲದೆ ಇನ್ನೊಂದು ಸಹ ಕಷ್ಟಕ್ಕೀಡು ಮಾಡಿದ್ದಾರೆ. ನಾರಾಯಣ ಶಂಕರನ್ನೇ ಅವರ ಅದ್ಭುತ ತಪಸ್ಸಿಗೆ ಮರಳಾಗಿ ಎಲ್ಲರೂ ಶಾಂತ ಕುಮಾರ ನಾರದ ತಾಯಿ ಇದು ಚಂಡ ಚಾಮುಂಡರ ವಿಚಾರವನ್ನು ತಿಳಿಸುವ ಆಜ್ಞೆ
ಪಾತಕಿಯಾಗುವುದಲ್ಲದೆ ತನ್ನ ದಾನವ ಕುಲವನ್ನೇ ಭಯಂಕರ ಭವಸಾಗರಕ್ಕೆ ತಳ್ಳಲು ಸಿದ್ಧನಾಗಿ ಸುಗ್ರೀವ, ಚಂಡ, ಚಾಮುಂಡ ಅನೇಕ ರಕ್ಕಸರು ಆ ಮಹಾದೇವಿಯ ಹತ್ರಕ್ಕೆ ಕಾಲಿಕೊಂಡರು. ರಕ್ತವಿಜಾಸುರ, ಮಹಾಕಾಳಿಯೊಡನೆ ಮಹಾಯುದ್ಧವನ್ನು ಮಾಡಿ ಕನವರಿಸಿ ಕಳೆದುಕೊಂಡೆಯ. ನಾಗಾಸುರ, ಧೂಮ್ರಾಲೋಚನ, ಜಾಲಧ್ವನ, ನಮೂಚಿ ಮುಂತಾದ ರಕ್ಕಸರ ರಣರಂಗದಲ್ಲಿ ಬಿದ್ದಿರುವ ದಾನವರ ದೇಹಗಳು ಅಂತ್ಯವಿಧಿಗೈಯಲು ಸಿಕ್ಕದಾದವು. ಆ ಮಹಾದೇವಿಯು ತೃಪ್ತಳಾದಳು. ಆ ಜಗಜ್ಜನರಿಗೆ ಮೀಸಲಿರುವ ನೀನೆಷ್ಟು ಕಾಲ ಒಳಗಿರುವೆಯೋ ಇದರಲ್ಲಿ ನಿನ್ನ ಕಲ್ಪನೆ. ಪುನಃ ಯುದ್ಧಕ್ಕೆಂದು ಬಂದರು. ಆ ಸ್ತ್ರೀಯರು ನಮ್ಮ ಚಂಡ ಚಾಮುಂಡರ ಪರಾಕ್ರಮವನ್ನು ಚೆನ್ನಾಗಿ ತಿಳಿದಿರಬೇಕಲ್ಲವೇ? ಅಲ್ಲದೆ ಈ ಯುದ್ಧದಲ್ಲಿ ಆ ನೀಚರನ್ನು ಬಂಧಿಸಿ ಸೆರೆಹಿಡಿದು ತಂದ ನಂತರ ಆ ನೀಚರ ಸತ್ಯ ಪರೀಕ್ಷೆ ಮಹಾರಾಜ ಆ ವಿಷ್ಣು ಮಹಾಮಾನವನು ಏನಾದರನ್ನು ಮೋಸ ಮಾಡಿ ತನ್ನ ಪಾಶದಲ್ಲಿ ಸಿಕ್ಕಿಸಿಕೊಳ್ಳುವುದೇ ಅವನ ಮೂಲ ಕಾರ್ಯ. ಅಂತೆ ಜಗವೆಲ್ಲವೂ ಅವನು ದೈವವೆಂದು ಜಗದೀಶನೆಂದು ವಹಿಸಿ ಪರಾಕ್ರಮಿಗಳಾದ ಚಂಡ ಚಾಮುಂಡರು ಯುದ್ಧರಂಗದಿಂದ ಹಿಂತಿರುಗಿದ ಬಳಿಕ ವಿಚಾರವೆಲ್ಲವೂ ತಿಳಿಯುವುದು. ವಿಚಾರ ನೀನು ಅನುಮಾನಿಸುತ್ತಿರುವೆಯಾ? ಚಂಡ ಚಾಮುಂಡರು ಆ ಚೆಂಡನ್ನು ಬಂಧಿಸಿಕೊಂಡು ಇಷ್ಟರಲ್ಲೇ ಬರುತ್ತಿರೋದು ನೋಡು.
ಪರಾಕ್ರಮಿಗಳಾದ ಚಂಡ ಚಾಮುಂಡನಿಗೆ ಈ ದಿನ ಯುದ್ಧದಲ್ಲಿ ಜಯವಷ್ಟೇ. ಪಾಪ ಪಾಪ, ಆ ಚಂಡ ಚಾಮುಂಡರಂತಹ ಅದ್ವಿತೀಯ ಪರಾಕ್ರಮಿಗಳನ್ನು ನಾನಿದುವರೆಗೂ ಕಂಡೇ ಇರಲಿಲ್ಲ. ಅವರ ಅದ್ಭುತ ಬಾಣಗಳ ಗರ್ಜನೆಯಿಂದ ಪ್ರಳಯ ಕಾಲದ ಮೇಘಗಳಿಂದ ಸಿರುವ ಜಡಿಮಳೆಯಂತೆ ಶಸ್ತ್ರಾಸ್ತ್ರಗಳನ್ನು ಸುರಿಸಿಬಿಟ್ಟರು. ಆಗ ಸೂರ್ಯ ಚಂದ್ರನ ಪ್ರಕಾಶವೇ ಇಲ್ಲದಂತಾಯಿತು. ದಶ ದಿಕ್ಕುಗಳಲ್ಲಿ ಕಾರ್ಗತ್ತಲೆ ಕವಿದುಕೊಂಡಿತು. ಏನಿದೆ ವಿಚಾರ ಅಪರಿಮಿತ ಪರಾಕ್ರಮಿಗಳ ಸಾಹಸವನ್ನು ಹಾಗಾದರೆ ಈಗಿನ ಯುದ್ಧರಂಗದಲ್ಲಿ ಚಂಡ ಚಾಮುಂಡರಿಗೆ ಜಯವಷ್ಟೇ. ಸಚಿವ, ಆ ವೀರ ಪರಾಕ್ರಮಿಗಳು ಮಹಾದೇವಿಯ ಕಿರೀಟದ ಮೇಲೆ ಬಾಣಗಳನ್ನು ಅಸ್ತ್ರಗಳ ಹೊಡೆತದಿಂದ ದಿಗಂತವೇ ದಹಿಸುತ್ತಿತ್ತು. ಸಾಯಲಿ ನೀಚರು, ದುರಾತ್ಮರು, ನನ್ನದೊಂದು ನಗಾಗ್ರಕ್ಕೆ ಸಾದ ಹೇಳಿಗೆ ಯೋಧವಂತ ಯುದ್ಧ ಪೂಜನೆ. ಆಮೇಲೆ ಇನ್ನೇನು, ಆ ಮಹಾದೇವಿಯು ಸ್ವಲ್ಪ ಚೇತರಿಸಿಕೊಂಡು ಪ್ರತಿ ಬಾಣವನ್ನು ಪ್ರಯೋಗಿಸಿ ರಥಿಕರನ್ನು, ರಥಗಳನ್ನು, ಕಾಲು ಸೇನೆಗಳನ್ನು ಮುರಿದು ಪುಡಿ ಪುಡಿ ಮಾಡಿಬಿಟ್ಟರು. ಆಗ ಚಂಡಾಚಾಮುಂಡರು ಮಹಾರೋಷಾವೇಶದಿಂದ ಸುರದಿಕ್ಪಾಲಕರನ್ನು ಒಡೆದೋಡಿಸಿಬಿಟ್ಟರು. ಹಾಗಾದರೆ ಆ ಮಾಯಾಸ್ತ್ರೆಯನ್ನು ಬಂಧಿಸಿಕೊಂಡು ಬರುತ್ತದಷ್ಟೇ. ಬಂಧಿಸುವಷ್ಟರಲ್ಲಿ ಆ ಮಹಾದೇವಿಯು ರೌದ್ರಾಕಾರವನ್ನು ತಾಳಿ ಚಂಡನ ಶಿರಸ್ಸನ್ನು ಚೆಂಡಾಡಿ ಚಾಮುಂಡನ ಶಿರಸ್ಸನ್ನು ಚೂರು ಚೂರಾಗಿ ಕತ್ತರಿಸಿ ಅವರಿರುವ ರಕ್ತವನ್ನು ಘಟಘಟನೆ ನಮ್ಮ ಚಂಡ ಚಾಮುಂಡನ್ನು ಕತ್ತರಿಸಿ ಅವನ ರಕ್ತವನ್ನು ಘಟಘಟನೆ ಕುಂಡಲಿಗೆ ಚಂಡ ಚಾಮುಂಡ ಕೈಗೆ ಸಿಕ್ಕಿದ ಶತ್ರು ತಡೆದು ಪರಾಕ್ರಮಿಗಳಾದ ಆ ವೀರದ ಈ ಭುವನೈಕ ವೀರರಾಗಂಬುದನ್ನು ತಡೆಯಲಿ. ಈ ಕಾಲವನ್ನು ಕೆಳಗೆ ಆ ಪರಾಶಕ್ತಿಗೆ ಮಹಾರೋಗ್ಯ ಶಕ್ತಿಯ ಭಾವನಾಗಿ ನೋಡಿ ನಡೆಯುತ್ತೇವೆ. ಅದರ ಪರಾಕ್ರಮಕ್ಕೆ ಎದುರಿ ಎಳೆಯಲು ರಣರಂಗದ ಫಲಾನ ಮಾಡಲು ಆ ಕಣ್ಣಿಗೆ ನಡೆಸಲು ಬರುತ್ತದೆ. ನಾನಾ ಹಿಂದಿನಿಂದ ಯೋಗಿ ಆ ಭೂದೇವಿ ಉದರವನ್ನು ಸೇರಿ ನನ್ನ ತೇಜಾವತಿ ನಗರದ ಹೆಬ್ಬಾಗಿಲಿಗೆ ತೋರಣವನ್ನು ಮಾಡಿ ತಂದಿದ್ದೇನೆ. ಎಲ್ಲಿ ಸೈನ್ಯವು ಸಿದ್ಧವಾಗಲಿ. ಸಮಾಧಾನವನ್ನು ಸಾರುವ ಪ್ರಯತ್ನವೆಂದು ನಡೆಯುತ್ತಿರುವಾಗಲೇ ಲಾಭವಿ ಒಂದು ಸಮಯ ಕಾಲರಾತ್ರಿಯು ಕಾಲಪುರುಷನ್ನೇ ಆದರೆ ರಣರಂಗದಲ್ಲಿ ನಿನ್ನನ್ನು ಪ್ರಮಾದಗೊಳಿಸತಕ್ಕ ವೀರರು ಈ ಘೋರತ್ರಯದಲ್ಲಿ ಯಾರೂ ಇಲ್ಲ. ಅಲ್ಲದೆ ತಮ್ಮ ಪುತ್ರ ಮಾಯಾವಿಯನ್ನು ಹಸು ಯೋಚಿಸು. ಆದರೇನು ಬ್ರಹ್ಮಾಂಡ ಭಾಂಡವನ್ನು ಭಸ್ಮಗೊಳಿಸುವ ಶಕ್ತಿಯು ನನ್ನ ಪುತ್ರ ಮಹಾಯಾಯಕು ಬಾಣಕ್ಕೆ ಪಟ್ಟದಲ್ಲಿ ವಿಜಯಾತ್ರೆಗೆ ಮಾಡುತ್ತೇನೆ. ಮಹಾರಾಜ ಕುಮಾರನಿಗೆ ಪಟ್ಟಾಸಂಗದ ಅದನ್ನು ನಿರ್ವಹಿಸುವುದು ಅಲ್ಲದೆ ರಾಣಿಯಾದ ಪುಷ್ಪಮಾಲಿಯು ಶಾಂತಿ ಇವುಗಳೆಲ್ಲವನ್ನು ಕ್ರಮಪಡಿಸದೆ ನೀನು ಯುದ್ಧರಂಗಕ್ಕೆ ಸೇರುವುದು ಅನಿಶ್ಚಿತವಾಗಿರುವ ಸಲಹೆ. ರಕ್ತ ವಿಜಾಸುರ, ಇದೆಲ್ಲವನ್ನು ಕ್ರಮಪಡಿಸಿಕೊಂಡು ಮುಂದಿನ ಕಾರ್ಯವನ್ನು ಯೋಚಿಸುವುದು ಉತ್ತಮ ಎಂದು ನನಗೆ ಪೂಜ್ಯರಿ, ನನ್ನ ಹೃದಯಾಕಾಶದಲ್ಲಿ ಮತ್ತೆ ಕಾರ್ಯ ಮಾಡಲು ಆ ಭೈರವಿಯ ತಲೆಯನ್ನು ಕತ್ತರಿಸಿ ಹಾಕದಿದ್ದಲ್ಲಿ ನಮ್ಮ ದಾನವ ಕುಲಕ್ಕೆ ಕಾಣ್ತವಲ್ಲ. ನರಕ ಕುಂಡಲಿಗೆ ಬಿದ್ದಂತಾಗೋದಲ್ಲ ಪೂಜ್ಯರೇ, ನರಕ ಕುಂಡಲಿಗೆ ಬಿದ್ದಂತಾಗೋದಲ್ಲವೇ. ಸಾಮಾನ್ಯ ಸಿಂಹನಾದ ನಾನು ಶಸ್ತ್ರ ಸನ್ಯಾಸಿ ಆಗಲಿದ್ದಾದ್ರೆ ಶಸ್ತ್ರ ಸನ್ಯಾಸಿ ಆಗಲಿ. ನೋಡು ಸಾರ್ವಭೌಮ, ಈ ಚತುರ್ದಶ ಭುವನದಲ್ಲಿ ನಿನ್ನ ಹಿತಚಿಂತಕರೇ ಇರುವಾಗ ಆ ಹರಿಹರಾದಿಗಳನ್ನು ಕೇಳು. ವೈಷ್ಣಾವತಿಯ ಮಹಿಷಾಸುರ ಚಕ್ರವರ್ತಿಯಲ್ಲಿ ಹೇಳಿ ಕಳಿಸಿದರೆ ನಿನ್ನ ಕಾರ್ಯವೇ ಸಂಪೂರ್ಣವಾಗುವುದಲ್ಲ. ಸರಿಯಾದ ಆಲೋಚನೆ. ಸರಿ ಸಚಿವ ವಿಚಾರ ಗಣೇಶ ಕೂಡಲೇ ವೈಷ್ಣಾವತಿಗೆ ಹೋಗಿ ಮಹಿಷಾಸುರ ಚಕ್ರವರ್ತಿಯನ್ನು ಗದೆಯಲ್ಲೇ ಕರೆದುಕೊಂಡು ಬರತಕ್ಕದ್ದು ಇದೊಂದು ಭಾಗ್ಯಂತೆ ಈ ದಿನವರೆಗೆ ಕರೆತರುತ್ತೇನೆ. ನಾನಿನ್ನು ಹೊರಡಬಹುದು. ಸಂತೋಷ ಪೂಜೆ. ತಾವು ಆಗಿದ್ದಾಗ ಬಂದು ರಣರಂಗದ ನಡೆಯುವ ವಿಚಾರವನ್ನೆಲ್ಲ ತಿಳಿಸತಕ್ಕದ್ದು.
ಪುತ್ರನಾಗಿ ಹರಿಕುಲ ಕುಟಾರವೆಂದರೆ ಹರಬ್ರಹ್ಮನಿಂದ ಅಮೋಘವರನ್ನು ಪಡೆದ ನನಗೆ ಸಕಲ ಚರಾಚರ ಕಸರೆಗಳು ತಪ್ಪು ಕಾಣಿಕೆಯನ್ನು ತಂದೊಪ್ಪಿಸಿದರು. ಆ ವಿಧಾನತೆಯನ್ನು ನಡೆಸಿದವರು ದೂರದಲ್ಲಿ ಸೆದ ಪಡೆದು ಏಕ ಚಕ್ರಾಧೀಶರಾಗಿರಲು ಅಂದ ಮೇಲೆ ನನ್ನ ಅಭ್ಯಾಸಕ್ಕೆ ಬೇರೆ ಇಲ್ಲ, ಸಮಾಚಾರವೇನು? ಅವರನ್ನು ರಾಜಮರ್ಯಾದೆಯಿಂದ ಕರೆತಂದೆ. ವಿತರಣರ ಪ್ರಣಾಮಗಳು ಚಿರಂಜೀವಿಯಾಗಿರುತ್ತದೆ. ವಿತರಣ ಮೇಲೆ ಕೇಳು. ಸಚಿವ ಕುಳಿತುಕೊಳ್ಳಿ. ತಾವಿಷ್ಟು ದೂರ ಆಗಮಿಸಲು ಕಾರಣವೇ? ದಾನಧೀಶ ರುದ್ರಾಸುರನು, ಪುತ್ರಿ ಪುಷ್ಪಮಾಲಿನಿ, ಕುಮಾರಿ ಮಾಯಾವಿ ಎಲ್ಲರೂ ಸೌಖ್ಯವಷ್ಟೇ? ಎಲ್ಲರೂ ಕ್ಷೇಮದಿಂದಿದ್ದಾರೆ. ಆದರೇನು ಚಕ್ರವರ್ತಿಗಳೇ, ನಮ್ಮ ರಕ್ತಪಿಲಾಸುರನ ಸೆರೆಯಲ್ಲಿ ಬಂಧಿಸಲ್ಪಟ್ಟ ತ್ರಿಮೂರ್ತಿಗಳನ್ನು ಮನೆತಪ್ಪಿಸಿಕೊಂಡು ಪಾಲಕರೆಲ್ಲರೂ ಸೇರಿ ಮಾಯಾನಿರ್ಮಿತ ಸ್ತ್ರೀಯರೊಡಗೂಡಿ ನಮ್ಮ ಉದ್ಯಾನವನಕ್ಕೆ ಬಂದು ನಮ್ಮಲ್ಲಿ ಮುಖ್ಯರಾದ ಸುಗ್ರೀವ, ಚಂಡ, ಚಾಮುಂಡರನ್ನು ಸಂಗ್ರಾಮದಲ್ಲಿ ಜಯಿಸಿ ಅಜಯರಾಗಿ ಮೆರೆಯಿತು. ಆದುದರಿಂದ ನಮ್ಮನ್ನು ಜಾಗ್ರತೆಯಾಗಿ ಕರೆತರುವಂತೆ ನನ್ನನ್ನು ಕಳಿಸಿದರು. ಏನು ಏನಂತ ವಿಚಾರ? ಆ ದೇವಾಸುರರಿಂದ ಧಾರವರ್ತ ಮಾಡಲು ಚಕ್ರವರ್ತಿ ಆ ತ್ರಿಮೂರ್ತಿಗಳ ರಕ್ತವನ್ನು ರಣರಂಗಕ್ಕೆ ಕೈ ಹಾಕಿ ದೇವತರ ಶಿರಸ್ಸುಗಳನ್ನು ತೋರಣಗಟ್ಟಿ ರಣಮಂಚದ ಮೇಲೆ ನಡ ಹೋಗೋಣ. ಜಯವಾ ಚಕ್ರವರ್ತಿಗೆ ರಕ್ತವಿಲಾಸನ ಪ್ರಣಾಮಗಳು. ಚಿರಂಜೀವಿಯಾಗಿ ರಕ್ತವಿಲಾಸರ ಮೇಲಕ್ಕೆ ರಕ್ತವಿಲಾಸರ ಏತಕ್ಕಾಗಿ ನನ್ನನ್ನು ಇಷ್ಟು ಆತುರದಿಂದ ಕರೆಸಲು ಕಾರಣವೇನು? ಸಾಮಾನ್ಯವಾದ ಓರ್ವ ಸ್ತ್ರೀಯನ್ನು ನಿನ್ನಿಂದ ನಿಗ್ರಹಿಸಲಾಗಿಲ್ಲವೇ? ಚಕ್ರವರ್ತಿಗಳಿಗೆ ಸಾಮಾನ್ಯ ಸ್ತ್ರೀಯರಿಂದ ಅವಳಲ್ಲಿಗೆ ಕಳಿಸಿದ ಸುಗ್ರೀವ, ಚಂಡ, ಚಾಮುಂಡರನ್ನು ಸುಲಭದಿಂದ ಆವರಿಸಿದೆ. ಈ ದಿನ ನಾನೇ ಯುದ್ಧಕ್ಕೆ ಹೋಗುವುದು. ನಾನು ಯುದ್ಧದಿಂದ ಹಿಂದಿರುಗುವವರೆಗೂ ಈ ದೇವಿಯವರಿಗೆ ರಕ್ಷಣಾ ಭಾಗವನ್ನು ನೀವೇ ನಿರ್ವಹಿಸಿಕೊಳ್ಳಿ. ಏನು ನೀನು ಯುದ್ಧಕ್ಕೆ ಹೊರಬೇಕೆ? ವಹಿಸಿದ ಮರ್ಮಕ್ಕೆ ಮನ ಉತ್ತಮ ಬಳಸಿ ರೋಮದಿಂದ ದೊಡಮುಡಿದಿದೆ ಅಸುರ ಸುರಧಿ ಪಾಲಕರನ್ನು ಸೇರಿ ಹರಿಸಿದೆ. ನೋಡ ಈ ದಿನ ರಣರಂಗ ಪ್ರತಾಪಿ ಮೈಸಾಸನ ಶೌರ್ಯವನ್ನು ವಿಜಯ ತಂದು ಬಿಡಲಿ. ಅರ್ಜುನ ಸೈನ್ಯಕ್ಕಾಗ ರಣರಂಗಗಳು ಸೈನ್ಯಕ್ಕಾಗ ಏನು ನನಗೆ ಸೈನ್ಯ ಸಹಾಯ ಬೇಡ. ಒಂದೇ ಗಳಿಗೆಯಲ್ಲಿ ಅನಿಮಿಷರನ್ನು ತಂದು ದೇವತರಲ್ಲಿರುವ ಚಂಡ ಚಾಮರನ್ನು ಬಿಡಿಸು. ಮೃತ್ಯುವಿನ ಎಲುಬನ್ನು ಮುರಿದು ಚಂಡ ಚಾಮರನ್ನು ಬಿಡಿಸುವುದು. ಯಮ, ಇಂದ್ರ, ವರುಣ ಹೊಟ್ಟೆಯನ್ನು ಬೇಡು ಕಾಲಾಂಗಗಳನ್ನು ಹೊರತೆಗೆಯುವುದು. ಮಲೆತು ನಿಂತವರ ಸೊಕ್ಕನ್ನು ಮುರಿದು ಅವರ ಹಲ್ಲುಗಳನ್ನು ಕಿತ್ತೊಗೆಯುವುದು. ಇದಾ ಹೊರತೆ.
ಬಗ್ಗೆ ಅರಿತಲೇ ಸಾಧ್ಯ. ಸುರಕುಲದ ಬಾಳಿನ ಬಾಂಧವ್ಯದ ಬಾಲಭಾಸ್ಕರವಾಗಿ ವಜ್ರಾನ ಮಾತಾಟನಂತೆ ವಿರಾಜಿಸುತ್ತಿರುವ ಈ ಭುವನೇಶ್ವರಿ ಇರುವಂತೆ ಇವತ್ತು ಹೆದರ. ಆದರೆ ಈಗ ರಕ್ತ ವಿಜಾಸರು ಯುದ್ಧಕ್ಕೆ ಯಾರನ್ನು ಕಳಿಸಿ ತಾಯೇ ತಾಯೇ ಚೆಲುವಿನ ಬೆಳಕನ್ನು ಕಾಣದೆ ಬರುತ್ತಿರುವ ಸುರದಿಕ್ಪಾಲಕರನ್ನು ಕೈ ಹಿಂದ ಕೃಪಾದೃಷ್ಟಿಯಿಂದ ಕಷ್ಟದ ಕಾಪಾಡಲು ಹಾರಿಯುವುದು. ಆದರೆ ಈಗ ಆ ರಕ್ತ ಬೀಜಾಸುರನ್ನು ಯಾರನ್ನ ಯುದ್ಧಕ್ಕೆ ಕಳಿಸುವನು ತಿಳಿಯಲಾಯಿತು. ನಾರಾಯಣ, ಆ ರಕ್ತ ಬೀಜಾಸುರನ ಸಚಿವ ವಿತರಣನ ಆಜ್ಞೆಯಂತೆ ಒಬ್ಬೊಬ್ಬರನ್ನಾಗಿ ಯುದ್ಧಕ್ಕೆ ಕಳಿಸವನು. ಅದನ್ನರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಯಾರೇ ಬರಲಿ ಆ ರಕ್ಕಸನ ವಾಕ್ಯದ ಸೂರ್ಯನು ಪಶ್ಚಿಮಾಂಬದಿಳುವ ಕಾಲವು ಸರಿ. ಅದೋ ನೋಡಿ ಬ್ರಹ್ಮಪುತ್ರನಾರ ತಾಯಿ ಚಂಡಮುಂಡರ ಮರಣವನ್ನರಿತ ಆ ರಕ್ತ ಬೀಜಾಸುರನು ಹಸಿದ ಹೆಬ್ಬುಲಿಯಂತೆ ತಾನೇ ಯುದ್ಧಕ್ಕೆ ಸನ್ನದ್ಧನಾಗುತ್ತಿರುವಾಗ ನನ್ನ ಸಲಹೆಯಂತೆ ಮಹಿಷಾಸುರನಲ್ಲಿಗೆ ಹೇಳಿ ಕಳಿಸಿದೆ. ಈ ಸಾರಿ ಆ ಮಹಿಷಾಸುರನೇ ಯುದ್ಧಕ್ಕೆ ಬರಲಿರುವನು ತಾಯಿ. ತಾಯೇ, ಆ ಮಹಿಷಾಸುರ ಸಾಮಾನ್ಯ ರಕ್ಕಸರಂತಲ್ಲ, ಮಹಾಮಾಯಾಲಿಯು. ಇಂದ್ರಜಾಲ, ಮಹೇಂದ್ರಜಾಲ, ತಂತ್ರ ಮಂತ್ರಗಳಲ್ಲಿ ಮಹಾನಿಪುಣನು. ಹೌದು ತಾಯಿ, ಈ ಪರಮೇಶ್ವರನಿಗೆ ಆ ಮಹಿಷಾಸುರನ ಬಗ್ಗೆ ಚೆನ್ನಾಗಿಯೇ ತಿಳಿದಿರಬೇಕು. ಏಕೆಂದರೆ ವರವನ್ನು ಕರುಣಿಸಿದ ಪ್ರಭಾಕರನಲ್ಲವೇ? ನಾರಾಯಣ, ಅವನ ಅಮೋಘ ತಪಸ್ಸಿನ ಪ್ರಭಾವಕ್ಕೆ ಮೆಚ್ಚಿ ವರವನ್ನು ಕರುಣಿಸಿದ್ದು ನನ್ನ ಅಪರಾಧ. ಆದರೆ ದೈವಗತಿಯನ್ನು ಬಲ್ಲವರ್ಯಾರು? ಸುಮಂತ್ರವೇ ಸಿರಿಲಿನ ಸ್ವರದಿಂದ ನಮ್ಮನ್ನು ಕೂಗಿ ಅಂತಹ ಹೃದಯವನ್ನು ಭೇದಿಸುತ್ತಿರುವ ಅವನ ಹಾರ್ಪಟವನ್ನು ಕೇಳಿದ್ದೀರಾ? ವರ ಪುರುಷ
ಮುಂದೆ ಗತಿಯೇನು? ಅವನೊಡನೆ ಯುದ್ಧ ಮಾಡುವುದು ಬಹಳ ಕಷ್ಟ. ಈ ಮದನಾರಿಯನ್ನು ಯುದ್ಧವೂ ಕಳೆದರೆ ನಿಮಗೆ ನಾಚಿಕೆ ಆಗಲಿಲ್ಲ. ಪರಾಕ್ರಮಿಯಾದ ನಾನು ಈ ಅಯೋಗ್ಯರನ್ನು ಹೇಗೆ ಯುದ್ಧ ಮಾಡಲು? ಕಾಲಚಕ್ರದ ಕಲಿತನವನ್ನು ಕಾಲಿನಿಂದ ತುಳಿಯುವ ಈ ಕಲಿಕಲಿ ಇದುವರೆಗೂ ಕಾಲಚಕ್ರದ ಗತಿಯನ್ನೇ ಗಮನಿಸಿ ಎಲ್ಲವೋ ಮಹಿಷ ದಾದನ ಕಾಮ ಅದನ್ನು ಸುರರನ್ನು ಸೆರೆಹಿಡಿಸಿತು. ಸುರನಿಗೆ ಎದುರುವುದು ಕಾಲಭೈರವಿಗೆ ಮಾಡು, ಯುದ್ಧ ಮಾಡು ರಕ್ಕಸ. ಅಪರಿಮಿತ ಸೈನ್ಯವನ್ನು ಕೊಂದೆನ್ನುವ ಕ್ರೋಧದಿಂದ ಬಿಟ್ಟಿ ಮೇಲೆ ಹಾಡುತ್ತಿರುವೆಯ ಈ ಬಡ ದೇವತರನ್ನು ದೇವಿಗಳ ಈ ಸುರತಿ ಪಾಲಕರನ್ನು ಅಗಾವ ಶೂರನೆಂದು ಹಿಂದಿಟ್ಟುಕೊಂಡೆ ಬಂದೆ. ನಿರ್ಲಜ್ಜನೆ ಕದನ ಕಾಂಕ್ಷಿಯಾದ ಕಾಳಿಯು ಆ ರುದ್ರಾಸನದಿಂದಲೇ ಕದನಕ್ಕೆಂದಿಗೂ ಕೈ ಹಾಕಲ್ಲ. ಅಬಲೆಯರ ಪವಿತ್ರವಾದ ಮನೋದತ್ತವನ್ನರಿದ ನಿನ್ನಂತಹ ಆದವನೊಡನೆ ಕಾದಿಗೆಲೆಯುವುದು ನನಗೇನು ಪ್ರಮಾದವಲ್ಲ.
ಪಾಪಗಳು ನನ್ನಿಂದಲೇ ಉಂಟು. ಸಮಸ್ತವೂ ನನ್ನಿಂದಲೇ ಸಮಸ್ತವೂ ನನ್ನಿಂದಲೇ ನಾಶವಾಗುವುದು. ಆದಿಶಕ್ತಿಯಾದ ಮುಂದೆ ನನ್ನ ಮುಂದೆ ನಿನ್ನ ಕಪಟ ತಂತ್ರದ ಬಾಣಗಳನ್ನು ಮಾಡೋದು ಚಂಡ ಮಾಡು, ಯುದ್ಧ ಮಾಡು ರಕ್ಕಸ. ಮೃತ್ಯು ಹೊಂದಲು ಸಾಧಿಸುತ್ತಿರುವೆಯಾ? ಅಬಲ ಎಂದು ಉದಾಸೀನತೆಯಿಂದ ಕಾದಾಡಿದರೆ ಮಿತಿ ಮೀರಿ ಆಟಲಾಡುತ್ತಿದೆಯಾ? ನಿಲ್ಲ, ಯುದ್ಧವೇ ಆಗಲಿ. ಎಲ್ಲವೋ ಕೋಣಾಕಾರದ ರಕ್ಕಸನಿ, ನೀನು ದಾನವನಾದರೂ ಕೊಲೋಡ್ಯವನು. ಕಾಳಗದ ವಿಚಾರವು ಸ್ವಲ್ಪವಿದ್ದರೂ ಚಲವು ಮಾತ್ರ ಅತಿಶಯವಾಗಿದೆ. ಕೇಳು, ಅಣ್ಣತ್ತವ ಕಾಣುವಿಗ್ರಹ ಪರ್ಯಾಪ್ತಿ ಸ್ವಸ್ತಿ ಸುಜನೇನ ಬಂದ ಜನಸ್ವಾಹ ಇಷ್ಟು ಪ್ರಕೃತಿ ಸಿದ್ಧನು. ಅಂದರೆ ಕಾರಣವಿಲ್ಲದೆ ಕಲಹ ಕಾದುವುದು, ಪರಸ್ತ್ರೀಯರಿಗೂ ಪರರ ಆಸ್ತಿಗೂ ಆಸೆ ಪಡುವುದು ಮತ್ತು ಸಜ್ಜನರ ಹೇಳಿಕೆಯನ್ನು ಗ್ರಹಿಸದಿರುವುದು ಇವೆಲ್ಲವೂ ಬುದ್ಧಗಳ ಸ್ವಭಾವದ ಕಾರಣ. ಇವೆಲ್ಲಕ್ಕೂ ಮೀರಿದ ಮಾಡು, ಯುದ್ಧ ಮಾಡುವ ಕಸ. ಸರಿ, ಸೊರಸು ನಿನ್ನ ಭೀಕರ ಬಾಣಗಳ ಮಳೆಯಲ್ಲಿ, ಸರಿಸು ನಿನ್ನ ಹೇಳಿತನವನ್ನು. ಇದೋ ಬರುತ್ತಿರುವುದು ರುದ್ರಾಸ್ತ್ರ, ಅಡಗಿಸಿಕೋ ನಿನ್ನ ಮತ್ತಾದ ನಿನ್ನ ಕೃಪಾಪಂಜರದಲ್ಲಿ. ಬಲಾಮಹಿಷಾಸ್ತ್ರ, ನಿನ್ನ ರೋಗಾಸ್ತ್ರಕ್ಕೆ ಆಹುತಿಯಾಗದ ಜೀವಗಳುಂಟೆ ಅದನ್ನು ಲಕ್ಷಿಸದೆ ಬಿಡುವ ಅಂಗನಾಶನಕ್ಕೆ ಫಲಾಂಬಿಕೆ, ಸರಿದು ನೋಡು ನನ್ನ ಶಸ್ತ್ರಾಸ್ತ್ರವನ್ನು. ಶರಶಕ್ತಿಯನ್ನು ಆರಾಧಿಸುವನು ನಿನ್ನಾದಿಯಾಗಿ ಅಂತರಿಕ್ಷದಲ್ಲಿ. ಸಹಿಸಿಕೋ ಮಾತಾಡ. ಭುವನೇಶ್ವರಿ ಸುರದಿಕ್ಪಾಲಕರನ್ನು ಅನಾಥರನ್ನಾಗಿ ಮಾಡಿ ಸುರ ಸಂರಕ್ಷಕರ ಎಲ್ಲವಾದ ಈ ದುರಾಚರಣೆಯನ್ನು ರಣರಂಗಕ್ಕೆ ಕರೆತರಲು ನಿನಗೆ ನಾಚಿಕೆ ಆಗಲಿಲ್ಲವೇನು? ತ್ರಿಮೂರ್ತಿಗಳಾದ ನಿಮ್ಮನ್ನು ಸಹ ಜಯಿಸಿ ಶರೀರವೇ ಬಿಡಲಾರದು. ದೇವಿ ಪರಾಶಕ್ತಿಯಿಂದ ಉಳಿಸಿಕೊಳ್ಳಲು ನಿಮ್ಮ ಮಹಾದೇವಿಗತ್ತಿ ಅವತಾರವೇನಾಗಿದೆ ನೋಡಿ. ಇನ್ನು ನಿಮ್ಮನ್ನು ಸಹ ಜಯಿಸಿ ಶರೀರವೇ ಬಿಡಲಾರದು.
ನಿನ್ನ ನಡೆಯುತ್ತಿರುವ ಚಕ್ರವು ನನ್ನನ್ನೇನು ಮಾಡಬಲ್ಲದು? ನಿನ್ನ ಸುದರ್ಶನವನ್ನು ಮಾರ್ಗ ಮಧ್ಯದಲ್ಲಿ ತುಂಡು ತುಂಡಾಗಿ ಕತ್ತರಿಸಿ ಕಾಪಾಡಿತು ನಿನ್ನ ತಲೆಯನ್ನು. ನಾನು ಬಿಟ್ಟ ಸುದರ್ಶನವನ್ನು ಜಯಿಸಿದೆನೆಂದು ಇಕ್ಕಬೇಡ. ಇದಾ ನೋಡು, ಮಳೆಯಾಗ್ಲಿ ಸ್ವರೂಪವಾದ ಸಂಬಂಧಾಸ್ತ್ರವನ್ನು ಸಹಿಸಿದವನು. ಇಲ್ಲ ಕುಮಾರ, ನಾನು ಈ ಪರಾಕ್ರಮಾಸ್ತ್ರದ ಒಡೆತಕ್ಕೆ ಮುಖ್ಯವಾದ ಮಾತ್ರಕ್ಕೆ ಸುರದಿಕ್ಪಾಲಕರೆಲ್ಲರೂ ನುಗ್ಗಿ ಮರಳಿ ಯೋಚಿಸಿದೆ. ಪರಶಿವನಿ, ಈ ರಕ್ಕಸನಿಗೆ ಎಂತಹ ಹೋಮವನ್ನು ಕಳಿಸಿ ಮಿಕ್ಕ ರಕ್ಕಸರನ್ನು ಕೊಂದಂತೆ ಈ ನೀಚನನ್ನು ಕೊಲ್ಲಲು ಸಾಧ್ಯ? ಅರಹ, ಹೀಗೇನು ಮಾಡಿ? ಸರಿ ಸರಿ, ಎಲ್ಲರೂ ಹಿಂದಕ್ಕೆ ಸರಿ. ಮಹಾದುರ್ಗೆಯ ವೇಷವನ್ನು ಧರಿಸಿ ಈ ದುರಾತ್ಮ ವೈಶ್ಯರಿಗೆ ನಿನ್ನ ಆಯುಷ್ಯವನ್ನು ಮಾಡು, ಇದ ಮಾಡ ರಕ್ಕಸ. ಬಾಲಾಂಬಿಕೆ, ಈ ಅಸಗಳ ಪರಾಕ್ರಮ ಕೈಗೊಂಡ ನೆರವಿ ಮತ್ತೆ ಪುನಃ ಯುದ್ಧಕ್ಕೆ ನಿಂತೆಯ? ಈ ಸಾರಿ ಸರಿಸುವ ಮಹಾನ್ ಅಸ್ತ್ರಗಳಿಂದ ನಿನ್ನನ್ನೇ ಆವರಿಸಿ ಬಿಡುವೆ. ಚಂಡನ ತಂದಾಹದ ಚಂಡಿ ಅಂದರಿಸಿ ಮೆರವ ಇಷ್ಟ ಸ್ತ್ರೀಯರೇ, ಖಂಡಿಸುತ್ತ ನಿನ್ನ ನೀಕ್ಷಣ, ಖಂಡಿಸುತ್ತ ನಿನ್ನ ನೀಕ್ಷಣ, ಖಂಡಿಸಿ ಸಾಕ್ಷಿಪೆ ನೋಡಲ್ಲ ದಟವ. ಮಕ್ಕಳೇ, ಮದೋನ್ನತ ಮಹಿಷಾಸುರನ್ನು ಸಂಹಾರ ಮಾಡಿದೆ. ಶಿವಶಿವ, ಈ ಸೃಷ್ಟಿಗೆ ತಲೆ ಕೆಳಗಾದರೂ ಈ ನೀಚನನ್ನು ಸಂಹರಿಸುವುದು ಸಾಧ್ಯವಾಗುತ್ತದೆ. ಪರಶಿವನ್, ಈ ರಕ್ಕಸನಿಗೆ ಎಂತಹ ಇಂತಹ ಅದ್ಭುತ ಪರಾಕ್ರಮವನ್ನು ನಾನು ನೋಡುತ್ತೇನೆ. ಆದರೆ ಯಾರು ದುರಾಸುರನ್ನು ಎಷ್ಟು ಪರಾಕ್ರಮವೋ ನಾನು. ತಾಯಿ, ಅಂದೇ ನಾನು ಸುರದಿಕ್ಪಾಲಕರೆಲ್ಲರೂ ಹಂತದಲ್ಲಿಂದ ಮುಕ್ತರಾಗಲಿ. ತಾಯಿ, ನಿನ್ನ ಭಕ್ತರಿಗೆ ಕಷ್ಟವೆಂದರೆ ಇನ್ನು ಎಲ್ಲರೂ ಸಂತೋಷ. ನಾರದ, ನೀನು ಮಹಿಷಾಸುರ ರಕ್ತನಿಜಾಸುರನಲ್ಲಿ ಹೋಗಿ ಮಹಿಷಾಸುರನ್ನು ಅಣುವತ್ತನ್ನು ತಿಳಿಸಿದ. ಪ್ರಧಾನವರಿಯ ದಾರಾಯಸ ಮಹಾಕಲಿಯನ್ನು ತ್ರಿಮೂರ್ತಿಗಳನ್ನು ದೂರದಲ್ಲಿ ಕೈಸಿ ಆಜಯ ನಯಿಸಿದ ನಮ್ಮ ಮಹಿಷಾಸುರನ ಅಸ್ತ್ರ ಸೆಳೆದುಕೊಂಡು ಬರುವುದರಲ್ಲಿ ಯಾವ ಸಂದೇಹವಿಲ್ಲ. ಪ್ರಭು, ಯುದ್ಧಕ್ಕೆಂದು ಉದ್ಯೋಗವನಕ್ಕೆ ಬಂದಿರೋ ಆ ಸ್ತ್ರೀಯರ ವಿಚಾರವಾಗಿ ನನಗೇನೋ ಸಂದೇಹ. ಅದ್ಭುತ ಪರಾಕ್ರಮವಾದ ದಾನವರನ್ನು ಕೊಂದ ಆ ಸ್ತ್ರೀಯನ್ನು ನನ್ನ ಸಂದೇಹ. ಏನು ಸಂದೇಹವೇ? ಅಳಿದು ಹೋದ ಧಾಮವರಂತೆ ನಮ್ಮ ತ್ರಿಭುವನ ವೀರ ತ್ರಿಲೋಕದಲ್ಲಿ ಮಹಿಷಾಸುರನೇ ಆ ಸಹಾಯದಿಂದ ವಿಧಾನ ಬಿಡುವ ನನ್ನ ಮನೋ ಸಂದೇಹವನ್ನು ಆ ಈ ಹಣದ ದಿವ್ಯ ತತ್ವವನ್ನು ಇಟ್ಟ ಮೈಷ್ಣವತಿಗೆ ಆ ಭಗವತನಸ್ಯವು ಏನು ಮಾಡಬಲ್ಲ? ಇಷ್ಟದಲ್ಲಿ ದುಷ್ಟರಾದ ಪಾಲಕರನ್ನು ತೆರೆದುಕೊಂಡು ಬಂದಿರುವನು ನೋಡು. ಮಹಾರಾಜ, ಕಾಲಗತಿಯನ್ನು ನೀರಲು ತೋರಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮಾಂಡ ಪಾಂಡವನ್ನೇ ಭಸ್ಮೀಭೂತಗೊಳಿಸುವ ಪ್ರಳಯಾಗ್ನಿಯೂ ಕೂಡ ಸಮಯದಲ್ಲಿ ಇಷ್ಟರಲ್ಲಿ ವಿಚಾರವನ್ನು ತಿಳಿಯುವುದು
ಪೂಜ್ಯರೇ, ಯೋಚಿಸುವ ಕಾಲವೇ ಇಲ್ಲವಲ್ಲ. ಪ್ರಳಯ ಕಾಲದ ಪ್ರಚಂಡ ಪ್ರತಾಪಿಯ ಈ ದಿನ ಇದಕ್ಕೆಂದು ತೆಗೆದುವಾಗ ಇನ್ನು ಆಲೋಚಿಸುವ ಪ್ರಸಂಗವೇಕೆ ಇರಲಿ. ತಾವೀಗ ಯುದ್ಧಭೂಮಿಯಿಂದ ಬಂದಿರಬೇಕಲ್ಲವೇ? ಹೌದು ಚಕ್ರವರ್ತಿ, ಆ ಶೂರ ಮಹಿಷಾಸುರನ ಯುದ್ಧವು ಪೂರ್ಣಗೊಂಡ ಮೇಲೆ ನಾನು ನಿಮಗೆ ಬಂದಿದ್ದೆ. ಸಂತೋಷ ಸಂತೋಷನಾಗವೇ. ದೈತ್ಯ ಚಕ್ರವರ್ತಿಯಾದ ಮಹಿಷಾಸುರ ಅಸ್ತ್ರ ಶಸ್ತ್ರವನ್ನು ಆ ದೇವತೆಗಳನ್ನು ಚಕಿತರಾಗಿರಬೇಕಲ್ಲವೇ? ಚಕಿತರಾದರು. ಶೂರ ಮಹಿಷಾಸುರನ ಖಡ್ಗದಿಂದ ಗಂಧರ್ವ ಸೇನೆಯನ್ನು ಕಂಗೆಡಿಸಿಬಿಟ್ಟನು, ವರುಣನನ್ನು ಓಡಿಸಿಬಿಟ್ಟನು, ವಾಯುವನ್ನು ಹಿಂತಿರುಗಿಸಿಬಿಟ್ಟನು, ಪ್ರದಿಕ್ಪಾಲಕರನ್ನೆಲ್ಲ ಓಡಿಸಿಬಿಟ್ಟನು. ಬಹಳ ಪ್ರತಾಪಶಾಲಿ ಎಂದರೆ ಅವನೇ. ಆದರೆ ಆ ದುರಾತ್ಮರೆಲ್ಲರನ್ನು ಸೆರೆಹಿಡಿದುಕೊಂಡು ಬರ್ತಿರಬಹುದು ಅಲ್ಲವೇ? ಕೇಳು, ಸುರದಿಕ್ಪಾಲಕರನ್ನೇನೋ ಓಡಿಸಿಬಿಟ್ಟನು. ಆ ಅದರ ಪರಾಕ್ರಮಿಗೆ ಎದರಿ ಪಲಾಯನಗೈದರು. ಆಗ ಮಹಾದೇವಿಯು ತನ್ನ ಬಾಣಕ್ಕೆ ಘೋರ ನಯನವನ್ನು ಹಚ್ಚಿ ಆ ಮಹಿಷ್ಮಾವತಿಗೆ ಮಿಡುಕುವಂತೆ ಹೊಡೆದು ಬಿಟ್ಟಳು. ಮಹಿಷಾಸುರನು ಪ್ರಚಂಡ ಪ್ರತಾಪಿಯನು. ಹೌದು, ಆ ಮಹಿಷಾಸುರನು ಮಹಾರೋಷಾವೇಶದಿಂದ ಯುದ್ಧ ಮಾಡಿ ಆ ದೇವಿಯನ್ನು ಕಂಗೆಡಿಸಿ ಬಿಟ್ಟನು. ಅವಿವೇಕಿಗಳಾದ ಸುರದಿಕ್ಪಾಲಕರೆಂದರೆ, ಅತ್ಯಲ್ಪವಾದ ಚಂಡಿ ಎಂದರೇನು, ಅತ್ಯಮೋಲ ಪ್ರತಾಪ ಮಹಿಷಾಸುರರೆಂದರೇನು? ಹಾಗಾದರೆ ಅವರೆಲ್ಲರನ್ನು ತೆಗೆದುಕೊಂಡು ಬರ್ತಿರಬಹುದು ಅಲ್ಲವೇ? ಕೇಳು ಕೇಳು, ಮೂರ್ಛಿತಳಾದ ದೇವಿಯು ಸ್ವಲ್ಪ ಚೇತನ ಹೊಂದಿ ರಣಭೂಮಿಯೇ ಛಿದ್ರವಾಗುವಂತೆ ಹಾರ್ಬಿಡಿಸುತ್ತಾ ಮಹಿಷಾಸುರನ್ನು ಹಿಡಿದು ಕೊಂದೇ ಬಿಟ್ಟರು. ಏನು ಮಾವ ಮಹಿಷಾಸುರನನ್ನು ಸಿಗಿದು ಕೆಳಗಿಬಿಟ್ಟರೆ? ಅಯ್ಯೋ ಮಹಿಷ, ಹಿಂದಿಗೆ ನನ್ನ ಸಮಸ್ತ ಫಲವೂ ಪಟುಪಾಯಿ. ಮಹಿಷ ತ್ರಿಲೋಕ ಮೀನಾದ ಹೆಸರು ನಾಮಶೇಷವಾಯಿತೆ. ಅಯ್ಯೋ ಮಹಿಷ, ಪ್ರಚಂಡ ಪವಾದ ಪ್ರಘಾತದಿಂದ ನನ್ನೀ ದೇಹವು ಚಿತ್ರೀಕರಿಸಲ್ಪಟ್ಟಿದೆ. ಅಯ್ಯೋ ನಾನೀ ದುಃಖವನ್ನು ಏನು ಸಹಿಸಲಿ? ಪ್ರಚಂಡ ಪವಾದ ಪ್ರಘಾತದಿಂದ ನನ್ನೀ ದೇಹವು ಚಿತ್ರೀಕರಿಸಲ್ಪಟ್ಟಿದೆ. ಅಯ್ಯೋ ಮಹಿಷ, ಇಂದಿಗೆ ನನ್ನ ಸ್ಕೋತ್ಸವವು. ಇವರ ದುಃಖವು ಪ್ರಬಲವಾಯಿತು. ರಕ್ತವಿಜಾತ ಕೇಳು ಕೇಳು, ಪ್ರಥಮನ ಶೋಚಾಯ ಪಾಪ್ರಾಣವೆಂದು ಕಳೆದು ಹೋದ ಕಾಲಕ್ಕೆ ಚಿಂತಿಸಿದಲ್ಲಿ ಇನ್ನ ರಾಕ್ಷಸ ಕುಲಕ್ಕೆ ಅವಮಾನವಾದಿತ್ತಲ್ಲ. ಏನು ನಮ್ಮ ರಾಕ್ಷಸ ಕುಲಕ್ಕೆ ಹಾನಿಯೇ? ಹಾಗಾದರೆ ಬರುತ್ತದೆ. ಕವಿಗಳಿಯ ಕಲೆ ತಾಡಲ ಕುದಿಯುವ ಎನ್ನಡನ ಬಡಬೋಗಿ ಸಿಡಿಲಿ ನಮ್ ತೆರೆಗುತ್ತಿದೆ. ಕಂಡವರಗುಂದಾಗ ಕಡಿಗಿರುವ ಮೃಗದಾಡ, ಕಂಡವರಗುಂದಾಗ ಕಡಿಗಿರುವ ಮೃಗದಾಡ, ತಂಡ ದಳದ ಬಿಸಿ ಬೆರಬೆ ಸುರದೊಳ್ಕೊಳ್ಳೆ.
ಸರ್ವ ಲೋಕಗಳಲ್ಲಿ ಪ್ರಬಲಗೊಳಿಸುವನು. ಎಲ್ಲಿ ಯಾರಲ್ಲಿ ಸಚಿವ ವಿಧಾನದಲ್ಲಿ ಪ್ರಭು ಕರೆಸಿದ ಕಾರಣವೇನು? ಸಚಿವ ನಾನೇ ನಾನು ಹಿದ್ದರಿಂದ ಹಿಂದಿರುವವರೆಗೂ ಈ ತೇಜಾವತಿ ರಕ್ಷಣಾ ಭಾರವನ್ನು ನೀನೇ ನಿರ್ವಹಿಸಿತು. ಕೂಡಲೇ ಸೈನ್ಯಕ್ಕಾಗಿಸು. ಸಾರ್ವಭೌಮ, ಕುಮಾರನಾದ ಮಾಯಾವಿಯನ್ನು ರಾಣಿಯಾದ ವಿಶ್ವಮಾಲಿನಿಯನ್ನು ರಕ್ಷಕರಿಲ್ಲದವರನ್ನಾಗಿ ಮಾಡಿ ನೀನು ಯುದ್ಧರಂಗಕ್ಕೆ ತೆರಳಲು ಅನುಚಿತವೆಂದು ನನ್ನ ಸಲಹೆ. ವಿಧಾನ ನಾಳೆ ಕುಮಾರನಿಗೆ ಪಟ್ಟ ಕಟ್ಟಿ ಆ ಸುರಲಿ ಬಾಲಕನೆಲ್ಲರನ್ನು ಸೆರೆ ಹಿಡಿದು ಭ್ರಷ್ಟವಾದ ಭದ್ರಕಾಳಿಯನ್ನು ನನ್ನ ಮಾರ್ಪದಿಂದ ಬಂಧಿಸಿ ತೆಗೆದುಕೊಂಡು ಬರುತ್ತೇನೆ. ಕುಮಾರನ ರಕ್ಷಣೆ ಭಾರವನ್ನು ನೀನೇ ನಿರ್ವಹಿಸಿಕೊ. ರಕ್ತಬಿಜಾಸುರ, ನನ್ನ ಮಾತನ್ನು ಕೇಳು. ಆ ರಣದುರ್ಗಿಯು ಸಾಮಾನ್ಯ ಸ್ತ್ರೀ ಎಂದು ಭಾವಿಸಬೇಕು. ಇದುವರೆಗೂ ಸಮರಗೈದ ಪರಾಕ್ರಮಿಗಳ ಪಾಡೇನಾಯಿತೆಂದು ಸ್ವಲ್ಪ ಯೋಚಿಸು. ಓಚ್ಛಲೆ, ಹಾಗಾದರೆ ಸಂಗ್ರಾಮ ಸಿಂಹದ ನಾನು ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ನಿಮ್ಮ ಅಪೇಕ್ಷೆ? ಹಾಗಲ್ಲ. ಅಪರಿಮಿತ ಪರಾಕ್ರಮಿಗಳು, ವೀರಾದಿ ವೀರರು, ಅನೇಕ ಪ್ರಬಲ ವೀರರೆಲ್ಲರೂ ನಿನಗೆ ಹಿತಚಿಂತಕರಾಗಿರುವಾಗ ನೀನೇಗೆ ಯೋಚಿಸಿವೆ? ಕೇಳು. ವಿಶಾಖ ದ್ವೀಪದ ಅರಸರಾದ ಶುಂಭಾನಿಶುಂಭರಲ್ಲಿಗೆ ನಿಮ್ಮ ವಿತರಣನನ್ನು ಹೇಳಿ ಕಳಿಸಿದರೆ ನಿನ್ನ ಕಾರ್ಯವೂ ಸಂಪೂರ್ಣವಾಗುವುದಿಲ್ಲವೇ? ಹೌದು, ಸರಿಯಾದ ಆಲೋಚನೆ. ಸಚಿವ ವಿಚಾರಣ ಗೌರವೇಶ ಕೂಡಲೇ ವಿಶಾಖ ದೀಪಕ್ಕೆ ಹೋಗಿ ಈ ಲಿಖಿತವನ್ನು ಅವರಿಗೆ ಕೊಟ್ಟು ನನ್ನ ಬಂಧುಗಳಾದ ಶುಂಭಾನುಶುಭರನ್ನು ಜೊತೆಯಲ್ಲೇ ಕರೆತರ್ತಕ್ಕದ್ದು. ಇದೊಂದು ಮೌಲ್ಯಂತೆ ಈ ದಿನವೇ ಕರೆ ತೋರಿಸ್ತೇನೆ. ಯಾರಲ್ಲೇ ಹತ್ರಕ್ಕೆ ಬರಮಾಡಿ.
ಸಚಿವ ಈ ಪೀಠವನ್ನು ಅಲಂಕರಿಸಿ ತಾವಿಷ್ಟು ದೂರ ಆಗಮಿಸಲು ಕಾರಣವೇನು? ನನ್ನ ಬಂಧುವಾದ ರುದ್ರಾಸುರನು ತಾಯ ಮಾಯಾವಿ ಪುತ್ರಿ ಪುಷ್ಪಮಾಲಿನಿ ಎಲ್ಲರೂ ಕ್ಷೇಮದಿಂದಿರುವರೆ? ಎಲ್ಲರೂ ಕ್ಷೇಮದಿಂದಿದ್ದವರೆ. ಆದರೆ ನನ್ನೊಡೆಯನಾದ ರಕ್ತ ವಿಜಾಸುರನು ಪರಾಕ್ರಮಿಗಳಾದ ತಮ್ಮ ವೀರರನ್ನು ಕರೆತರುವಂತೆ ಹಸ್ತದಿಂದ ಈ ಲಿಖಿತವನ್ನು ಕಳಿಸಿದೆ. ಸಚಿವ ಆ ಪತ್ರವನ್ನಿಲ್ಲಿ ಕೊಡು. ಅನುಜ ಆ ಪತ್ರದ ಸಮಾಚಾರವನ್ನು ಸಚಿವ ವಿತರಣೆ ಓದಿ ಹೇಳಲಿ. ಆಜ್ಞೆ ಪ್ರಭು, ಆಜ್ಞೆ ಪ್ರಭು. ಶ್ರೀ 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 ದಾನವ ಚಕ್ರವರ್ತಿಗಳಾದ ಶುಂಭಾರಿ ಶುಂಭಾಸುರನ ಸಮಕ್ಷಮಕ್ಕೆ ಶಿಕ್ಷಾಸುತನ ಪ್ರಣಾಮವೇ. ಚಕ್ರವರ್ತಿಗಳೇ, ತ್ರಿಮೂರ್ತಿಗಳಿಂದ ಸೃಷ್ಟಿಸಲ್ಪಟ್ಟ ಓರ್ವ ನಾನಿಂದ ನಮ್ಮ ದಾನವ ಸೈನ್ಯವೆಲ್ಲ ಹತವಾಗಿ ಪರಾಕ್ರಮಿಗಳಾದ ನಗಾಸುರ, ಧೂಮ್ರಲೋಚನ, ಕಾಲದೃಕ, ಹಸಿರೋಮ, ಉದಾಗ್ರ, ಸುಗ್ರೀವ, ಚಂಡ, ಚಾಮುಂಡ, ಅಸುರ ಪರಾಕ್ರಮಿಯಾದ ರಣಧೀರ ಮಹಿಷಾಸುರ ಈ ದಾನವ ಸಮೂಹವೆಲ್ಲ ಆ ರಣಭೂಮಿಗೆ ರಣರಂಗದಲ್ಲಿ ಯುದ್ಧ ಮಾಡಿ ಹೊಡೆದು ಹೋದರು. ಪರಾಕ್ರಮಿಗಳಾದ ತಾವೀಗ ಸೈನ್ಯ ಸಮೇತವಾಗಿ ಬಂದು ಒದಗಿರುವ ಯುದ್ಧದಲ್ಲಿ ಜಯಗಳಿಸಿಕೊಡಬೇಕೆಂದು ಬರೆದಿರುವ ನಿಕ್ಷಾಸುತನ ವಂದನಾ ಪತ್ರ ಇಂತಿ ನಿಕ್ಷಾಸುತ ಹೀಗೆಂದು ಬರೆದಿದೆ. ಅಣ್ಣ ಅಣ್ಣ ಕೇಳಿದೆಯ ತ್ರಿಮೂರ್ತಿಗಳ ಕಪಟ ಕಾಲ ಪ್ರಪಂಚಕರಾದ ದೇವಾಸುರರು ಹರಿಹರ ಬ್ರಹ್ಮಾದಿ ಸುರದಿಕ್ಪಾಲಕರು ಧ್ವಂಸ ಮಾಡಿದ್ರು. ಇದಕ್ಕೆ ನಿನ್ನಾಜ್ಞೆಯೇನಣ್ಣ? ನರಸ ಶಿವ ವಿಷ್ಣು ಕುಬೇರ ಕುಮಾರ ದೇವತರ ಸಮೂಹಗಳನ್ನು ಧ್ವಂಸ ಮಾಡಿ ನಮ್ಮ ದಾಸಾನುದಾಸರಾಗಿ ಮಾಡಿಕೊಳ್ಳಲು ಇದೇ ಸಚಿವ ವಿಚಾರಣೆ ಇನ್ನು ಭಾರತದಲ್ಲಿ ಕಾರಣ. ಪರಾಕ್ರಮಿಗಳು ನನ್ನ ಬಂಧುಗಳಾದ ಶುಂಭಾನು ಶುಂಭರು ನನ್ನ ಪತ್ರಕ್ಕೆ ಮನ್ನಣೆ ನಿಟ್ಟರು ಅಥವಾ ನಿರಾಕರಿಸಿದರು ಅದೇ ತಿಳಿಯಲಿಲ್ಲವಲ್ಲ. ಸಮಾಚಾರವೇನು? ಅವರನ್ನು ರಾಜ ಮರ್ಯಾದೆಯಿಂದ ಕರೆತನ್ನಿ. ಎಲ್ಲ ಕ್ಷೇಮದಿಂದಿದ್ದೇನೆ. ಆದರೆ ಇಷ್ಟು ಆತುರದಿಂದ ನಮ್ಮ ವೀರರನ್ನು ಕರೆಸಲು ಕಾರಣವೇನು? ಚಕ್ರವರ್ತಿಗಳೇ, ನನ್ನ ಸಕಲ ದಾನವನ್ನೆಲ್ಲ ಆ ತ್ರಿಮೂರ್ತಿಗಳಲ್ಲಿ ಸೃಷ್ಟಿಸಲ್ಪಟ್ಟ ಓರ್ವ ನಾನಿಂದ ಅದನಾಗಿ ಈ ವಿಚಾರವನ್ನು ತಿಳಿಸಲು ಸಚಿವ ವಿಚಾರಣೆಯನ್ನು ತಮ್ಮಲ್ಲಿಗೆ ಕಳಿಸಿದೆ. ತಾವೀಗ ಈ ತೇಜಾವತಿ ರಕ್ಷಣೆ ಭಾರವನ್ನು ಒಪ್ಪಿಕೊಂಡಲ್ಲಿ ನಾನೇ ಈ ದಿನ ಇದಕ್ಕೆ ಹೋಗುವೆ. ಆ ರಣ ಚೆಂಡೆಯನ್ನು ಬಂಧಿಸಿ ತೆಗೆದುಕೊಂಡು ಇದಕ್ಕಾಗಿ ಇಷ್ಟೊಂದು ಆಲೋಚನೆ ಇರೋ ಕ್ಷಣದಲ್ಲಿ ಆ ಸುರನಿಗೆ ಬಂಧಿಸಿ ತೆಗೆದುಕೊಂಡು ಬರ್ತೇನೆ. ನೀನಿನ್ನ ನಿಶ್ಚಿಂತರಾಗಿರು.
ತಾಯೇ, ಮಹಿಷಾಸುರನ್ನು ಮರಣವತ್ತ ಶ್ರೀನಿವಾಸರು ಈ ಸಾರಿ ಯಾರನ್ನೂ ಯುದ್ಧಕ್ಕೆ ಕಳಿಸಿದೆ? ತಾಯಿ, ಈ ಸಾರಿ ಅವನೇ ಯುದ್ಧಕ್ಕೆ ಬರುವುದೆಂದು ನನಗೆ ತೋರುತ್ತದೆ. ಆದರೆ ನಾರದರು ಬಂದ ನಂತರ ವಿಚಾರವೆಲ್ಲ ಅದೋ ನಾರದರು ಬ್ರಹ್ಮಪುತ್ರ, ಇದೀಗ ರಕ್ತಬೀಜಾಸುರನು ಯಾರನ್ನು ಯುದ್ಧಕ್ಕೆ ಕಳಿಸಲಿರುವನು? ಪರಮೇಶ್ವರ, ಮಹಿಷಾಸುರನ ಮರಣ ವಾರ್ತೆಯನ್ನು ಅರಿತೊಡನೆ ಮಹಾಚಿಂತಾಕ್ರಾಂತನಾಗಿ ಮನದಲ್ಲಿ ಕುದಿದು ಯುದ್ಧಕ್ಕೆ ಅಣಿಯಾಗುತ್ತಿರುವಾಗ ನನ್ನ ಸಲಹೆಯಂತೆ ವಿಶಾಖ ದ್ವೀಪದ ಶುಂಭಾನಿಶುಂಭರಲ್ಲಿಗೆ ವಿತರಣನನ್ನು ಹೇಳಿ ಕಳಿಸಿದನು. ಈ ಸಾರಿ ಆ ಶುಂಭಾನಿಶುಂಭರ ಯುದ್ಧಕ್ಕೆ ಬರಲಿರುವರು. ತಾಯಿ, ಆ ಶುಂಭರು ಮಹಾಪರಾಕ್ರಮಿಗಳೆಂದು ಕೇಳಿದರು. ಅವರು ಇಂದ್ರಜಾಲ ಮಹೇಂದ್ರಜಾಲಗಳಲ್ಲಿ ಮಹಾ ನಿಪುಣರೆಂದು ಕೇಳಿದರು. ಏನು ಮಾಡಬೇಕು? ಇದಕ್ಕೇನು ಯೋಚಿಸುವೆ? ಕುಮಾರನೇ, ತಾಯಿ, ಒತ್ತುತ್ತಿದೆ ರಣದತ್ತಿಯ ಪಡೆಯ ಬೇಗ ಗರ್ಜನೆಯನ್ನು ಎಸಗುವ ರಕ್ಕಸರ ಪ್ರಳಯದಿಂದ ತುಂಬಿದೆ ರಣಾಂಗಣ. ಉರಿಯುತ್ತಿದೆ ಶರಾಪರ್ಶ ಸುತರೆ ಗ್ರಂಥ ಬೀಜನ ರಾಷ್ಟ್ರ ಭವಿಷ್ಯವನ್ನು ಬಿಚ್ಚಲಿರುವ ಈ ಮಹಾಕಾಳಿಯು ಇಂದಿನ ಯುದ್ಧದಲ್ಲಿ ಬರಲಿರುವ ಶುಂಭಾನಿಶುಂಭರ ಉದರವನ್ನು ಅರಿದು ತಿನ್ನುವ ರಣಕೇಸರಿಯಾದರನ್ನು ನೋಡಿ ಸಂತೋಷ.